Hallelujah! Good morning, as well good afternoon and good evening. ಅಕ್ರಾಸ್ ದ ಗ್ಲೋಬ್ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಿಂದ ನಿರೀಕ್ಷಿಸ್ತಾ ಇರಬಹುದು. ಯೇಸುವಿನ ಮಾತುಗಳು ನಮ್ಮೆಲ್ಲರಿಗೂ ಅಪ್ರೋಪ್ರಿಯೇಟ್ ಆಗಿರ್ತವೆ. ಅವುಗಳನ್ನು ನಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳೋದಾದರೆ ನಮ್ಮ ಸಂಗಡವೇ ದೇವರು ತನ್ನ ವಚನಗಳ ಮುಖಾಂತರ ಮಾತಾಡಿದ್ದಾರೆ ಎಂಬ ಅನುಭವ ನಾವು ಹೊಂದುತ್ತೇವೆ. ಕೇಳಲು ಅವರು ಹೃದಯ ಸಿದ್ಧ ಮಾಡಿಕೊಳ್ಳದೇ ಇರುವುದರಿಂದ ಅವರು ಕೇಳಲಿಕ್ಕಾಗಲಿಲ್ಲ ಎನ್ನುವಂತೆ ಈ ದಿನ ನನ್ನ ಸಂಗಡ ದೇವರು ಏನು ಮಾತಾಡುತ್ತಾರೋ ಎಂಬ ಆಸೆಯಿಂದ ಎದುರು ನೋಡಿ ದೇವರೇ ಮಾತಾಡು ಎಂದು ನಂಬಿಕೆಯಿಂದ ಬೇಡಿಕೊಳ್ಳುವುದಾದರೆ ದೇವರು ನಮ್ಮ ಹೃದಯದ ಅವಶ್ಯಕತೆ ತೀರಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಿಮ್ಮ ವಾಕ್ಯಕ್ಕಾಗಿ ಕಾದಿರುವಾಗ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಪರಿಸ್ಥಿತಿಗಳು ಏನೂ ಸರಿಯಾಗಿಲ್ವಲ್ಲ ಪ್ರಿಯರೇ? ಭಯಾಂದೋಲನದ ಪರಿಸ್ಥಿತಿಯಲ್ಲಿದ್ದೇವೆ. ಯಾವಾಗ ಏನಾಗ್ತದೋ, ಎಲ್ಲಿ ಏನಾಗುತ್ತದೋ ಎನ್ನುವಂತಹ ವಿಷಯ ನಾವು ಅರಿಯದವರಾಗಿದ್ದೇವೆ. ಬಟ್ ಯೇಸುವನ್ನು ಹೊಂದಿರುವಂತಹ ನಾವು ಧನ್ಯರು. ನೀವು ಎಲ್ಲಿದ್ದರು, ನೀವು ಯಾರಾಗಿದ್ದರು, ನೆನ್ಪಿಟ್ಕೊಳ್ಳಿ ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ಮುಂಚಿತವಾಗಿ ಆತನು ನಿಮ್ಮನ್ನು ಅರಿತವನಾಗಿದ್ದಾರೆ. ನೀವು ಪಡುವ ಬಾಧೆ ಆತನಿಗೆ ಗೊತ್ತು. ನಿಮ್ಮ ಸಮಸ್ಯೆ ಏನೆಂದು ಆತನಿಗೆ ಗೊತ್ತು. ಯಾರೂ ನಿಮ್ಮನ್ನು ಗುರುತಿಸ್ತಾ ಇಲ್ಲ, ಯಾರೂ ನಿಮಗೆ ಸಹಾಯ ಮಾಡ್ತಾ ಇಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ನೀವು ಬಹಳ ಅಮೂಲ್ಯನಾದ ವ್ಯಕ್ತಿಯಾಗಿದ್ದೀರಿ. ಮನುಷ್ಯರಿಂದ ನೀವು ತಳ್ಳಿ ಹಾಕಲ್ಪಟ್ಟಿದ್ದೀರೇನೋ, ಒಂಥರ ಕೀಳಾಗಿ ಎಣಿಸಲ್ಪಡ್ತಾ ಇದ್ದೀರೇನೋ, ನಿರ್ಲಕ್ಷ್ಯಕ್ಕೆ ಗುರಿಯಾಗ್ತಿದ್ದೀರೇನೋ, ಬಹುಶಃ ನಿಮ್ಮೊಳಗೆ ಯಾವ ಶ್ರೇಷ್ಠತೆ ಇಲ್ಲವೇನೋ. ಆದರೆ ನಿಮ್ಮನ್ನು ಅರಿತಿರುವ ದೇವರಿಗೆ ನೀವು ಬಹಳ ಪ್ರಿಯನಾಗಿದ್ದೀರಿ, ಪ್ರಿಯಳೂ ಆಗಿದ್ದೀರಿ. ಬೈಬಲ್ನಲ್ಲಿ ಯಾಕೋಬನು ಎಂಬ ಒಬ್ಬ ಭಕ್ತನಿದಾನಲ್ಲವೋ, ಅವನು ಮೋಸಗಾರನು ಎಂಬ ಹೆಸರು ತಂದುಕೊಂಡ. ಎಷ್ಟೋ ಹೋರಾಟ ಮಾಡ್ತಾನೆ, ಏನೇನೋ ಮಾಡಬೇಕಂದುಕೊಳ್ತಾನೆ. ಆದರೆ ಅನೇಕ ಸಾರಿ ತನ್ನ ಜೀವಿತದಲ್ಲಿ ಒಂಟಿತನ ಅನುಭವಿಸುತ್ತಾನೆ. ನಷ್ಟ ಹೋಗುತ್ತಾನೆ, ಮೋಸ ಮಾಡ್ತಾನೆ, ಮೋಸ ಮಾಡಿದ್ದಕ್ಕೆ ಮೋಸ ಹೋಗ್ತಾನೆ. ಆದರೆ ದೇವರು ಅವನನ್ನು ನೋಡ್ತಾರೆ, ಅವನಲ್ಲಿರುವ ಆಸಕ್ತಿಯನ್ನು ನೋಡ್ತಾರೆ, ಅವನೊಳಗಿರುವ ಆ ಒಂದು ಆತುರತೆಯನ್ನು ನೋಡ್ತಾರೆ. ಅವನಿಗೆ ಆಚಾರದ ಪ್ರಾರ್ಥನೆಯೇ ಬರುತ್ತೆ, ಆದರೆ ಆ ಪ್ರಾರ್ಥನೆ ಮಾಡಬೇಕೆಂಬ ಆಸೆಯನ್ನು ನೋಡ್ತಾರೆ. ಅವನಿಗೆ ದೇವರೇನು ಹೇಳ್ತಾರೆ ನೋಡಿ, ಯೆಶಾಯನ ಪುಸ್ತಕ 41ನೇ ಅಧ್ಯಾಯ, ಅದರಲ್ಲಿ 14ನೇ ವಚನ ಓದುತ್ತೇನೆ ಕೇಳ್ರಿ. ಕ್ರಿಮಿಪ್ರಾಯದ ಯಾಕೋಬೇ, ಅಲ್ಪವಾಗಿರುವ ಇಸ್ರಾಯೇಲ್ ಜನವೇ, ಭಯಪಡಬೇಡ. ಕ್ರಿಮಿಪ್ರಾಯದ ಯಾಕೋಬೇ ಅಂದರೆ ಹುಳುಗಳನ್ನು ನೋಡಿದಿರಾ ಎಂದಾದರೂ? ಬಹಳ ಚಿಕ್ಕದಾಗಿರ್ತವೆ ಹುಳುಗಳು. ಆ ಹುಳುಗಳನ್ನು ಸುಮ್ಮನೆ ಒರೆಸಿದ್ರೆ ಸತ್ತು ಹೋಗ್ತವೆ. ಅವುಗಳ ಮೇಲೆ ಕಾಲೇನಾದರೂ ಇಟ್ಟರೆ ಸತ್ತು ಹೋಗ್ತವೆ. ಆ ಹುಳುಗಳು ಬಹಳ ಚಿಕ್ಕದಾಗಿರ್ತವೆ. ಕೆಲವೊಮ್ಮೆ ಗುಂಪು ಗುಂಪಾಗಿ ಆ ಹುಳುಗಳು ಇರ್ತವೇನೋ, ಆದರೆ ಅದನ್ನು ಸಿಂಗಲ್ ಆಗಿರುವಾಗ ನೋಡಿ ದೇವರು ಹೇಳ್ತಾರೆ, ಕ್ರಿಮಿಪ್ರಾಯದ ಯಾಕೋಬೇ, ಸ್ವಲ್ಪವಾಗಿರುವಂತಹ ಇಸ್ರಾಯೇಲ್ ಜನವೇ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡ್ತಾರೆ, ಆಕಾಶದ ನಕ್ಷತ್ರದಂತೆ ನಿನ್ನನ್ನು ಜನಾಂಗವನ್ನಾಗಿ ಮಾಡಿ ಆಶೀರ್ವದಿಸ್ತೇನೆ ಅನ್ನುತ್ತಾರೆ. ತೀರಾ ನೋಡಿದ್ರೆ ಆ ಅಬ್ರಹಾಮನಿಗೆ ದಿನ ತುಂಬಿದ ವೃದ್ಧಾಪ್ಯದಲ್ಲಿ ಒಬ್ಬನೇ ಮಗ ಹುಟ್ಟುತ್ತಾನೆ, ವಾಗ್ದಾನ ಪುತ್ರನಾಗಿ. ಆ ಇಸಾಕನಿಗೆ ಹುಟ್ಟಿರುವಂತಹ ಇಬ್ಬರಲ್ಲಿ ಒಬ್ಬನು ಭ್ರಷ್ಟನಾಗ್ತಾನೆ, ಏಸಾವನು. ಯಾಕೋಬನು ಉಳ್ಕೊಳ್ತಾನೆ, ಆದರೆ ಅವನಿಗೆ ಮಾತ್ರ ಹಾಗೋ ಹೀಗೋ ಆಗಿ ಒಟ್ಟು 12 ಮಂದಿ ಮಕ್ಕಳು ಹುಟ್ಟುತ್ತಾರೆ. ಆದರೆ ಅಷ್ಟೊಂದು ದೊಡ್ಡ ಭೂಪ್ರಪಂಚದಲ್ಲಿ ಒಂದು ಚಿಕ್ಕ ಜನಾಂಗವೇ, ಸ್ವಲ್ಪವಾದ ಜನಾಂಗವೇ. ಅವನು ಅಂದರೆ ಯಾಕೋಬನು ಒಂದು ಸಮಯದಲ್ಲಿ ಒಂದು ಸ್ಥಳಕ್ಕೆ ಹೋಗ್ತಾನೆ, ಅಂದರೆ ಬೇತೇಲಿಗೆ ಹೋಗಿ ಗುಡಾರ ಹಾಕಿಕೊಳ್ತಾನೆ. ಗೋ ಬ್ಯಾಕ್ ಟು ಬೇತೇಲ್ ಅಂದರೆ ದೇವರು ಅವನಿಗೆ ದರ್ಶನ ಕೊಟ್ಟ ಸ್ಥಳಕ್ಕೆ ತಿರುಗಿ ಬಂದಾಗ ಚಿಕ್ಕ ಗುಂಪೆ ಅಲ್ಲಿತ್ತು. ಒಂದು ಚಿಕ್ಕ ಜನಾಂಗವಾಗಿಯೇ ಇದ್ರು. ಆದರೆ ಇಲ್ಲಿ ದೇವರು ಮಾತಾಡ್ತಿದ್ದಾರೆ, ಕ್ರಿಮಿಪ್ರಾಯದ ಯಾಕೋಬೇ, ಸ್ವಲ್ಪ ಜನವಾಗಿರುವ ಇಸ್ರಾಯೇಲ್ ಜನವೇ, ಭಯಪಡಬೇಡ, ಭಯಪಡಬೇಡ. ಬಹಳಷ್ಟು ಸಾರಿ ನಾನು ಒಬ್ಬನೇ ಆದನಲ್ಲವೇ ಎಂಬ ಭಯ, ನನಗೆ ಯಾವ ವಿದ್ಯಾಭ್ಯಾಸ ಇಲ್ವಲ್ಲ ಎಂಬ ಭಯ, ನನಗುದ್ಯೋಗ ಇಲ್ವಲ್ಲ ಎಂಬ ಭಯ, ನನ್ನ ಭವಿಷ್ಯ ಏನಾಗ್ತದೆ ಎಂಬ ಭಯ, ನನಗೆಲ್ಲರೂ ತಿರುಗಿ ಬೀಳುತ್ತಿದ್ದಾರಲ್ಲವೇ ಎಂಬ ಭಯ, ನಾನು
ಅನಾನುಕೂಲತೆಯಲ್ಲಿದ್ದೇನಲ್ಲವೇ ಎಂಬ ದಿಗುಲು ನಮ್ಮನ್ನು ಕಾಡುತ್ತಲೇ ಇರುತ್ತೆ. ಕೇಳಿ ಪ್ರಿಯರೇ, ನಾವು ಜೀವನದಲ್ಲಿ ವಿಫಲವಾದಾಗ, ಎಕ್ಸಾಮ್ಸ್ನಲ್ಲಿ ಫೇಲ್ ಆದಾಗ, ವಿವಾಹ ವಿಷಯದಲ್ಲಿ ಸಮಸ್ಯೆಗಳು ಎದುರಾದಾಗ, ಭಯಂಕರವಾದ ವಿಪತ್ತಿನಲ್ಲಿ ಮನೆಯವರನ್ನು ಸ್ವಂತವರನ್ನು ಕಳೆದುಕೊಂಡಾಗ, ಈ ದಿನಮಾನಗಳಲ್ಲಿ ನೋಡಿರಿ, ಯುದ್ಧದಲ್ಲಿ ಇಲ್ಲವೇ ಆಯಾ ಸಂದರ್ಭಗಳಲ್ಲಿ ಕಣ್ಮುಂದೆಯೇ ಸ್ವಂತ ಮನೆಯವರು ಸತ್ತು ಹೋದಾಗ ಅವರ ಗೋಳಾಟ ಹೇಗಿರುತ್ತೆ ನೋಡಿ. ಅವರಿಗಿರುವಂತಹ ಚಿಕ್ಕ ಮಕ್ಕಳ ಭವಿಷ್ಯ ಏನಾಗಬೇಕು ಎಂದು ದಿಗುಲು ಪಡುತ್ತಾ ಇರ್ತಾರಲ್ಲವೇ. ಬಹಳಷ್ಟು ಸಾರಿ ನಮಗೂ ಅಂತಹ ಪರಿಸ್ಥಿತಿಗಳು ಎದುರಾದಾಗ ನಮ್ಮ ಹೃದಯ ಒಡೆದು ಹೋಗ್ತದೆ. ನಾವು ನಂಬಿದಂಥವರು ನಮ್ಮನ್ನು ತಿರಸ್ಕರಿಸಿದಾಗ, ನಾವು ನಂಬಿದಂಥವರು ನಮಗೆ ಮೋಸ ಮಾಡಿದಾಗ, ನಾವು ಆಧಾರಗೊಂಡಂಥವರು ನಮ್ಮನ್ನು ಬಿಟ್ಟು ಹೋದಾಗ ಬಹಳ ಭಯಂಕರವಾಗಿರುತ್ತೆ. ಯಾಕೋಬನ ಜೀವಿತದಲ್ಲಿ ಅವನ ಮಾವನ ಸಪೋರ್ಟ್ ಮುಗಿದೋಯ್ತು, ಅಣ್ಣನ ಸಪೋರ್ಟ್ ಮುಗಿದೋಯ್ತು, ಎಲ್ಲರೂ ತಂಪಾಡಿಗೆ ತಾವು ಹೋಗ್ತಾರೆ, ಎಲ್ಲರೊಂದಿಗೆ ಸಮಾಧಾನವಾಗ್ತಾನೆ ಬಿಡಿ, ದೇವರೊಂದಿಗೆ ಹೋರಾಡಿ ಜಯಿಸಿರೋದ್ರಿಂದ. ಬಟ್ ಒಬ್ಬಂಟಿಗನಾಗಿ ಉಳ್ಕೊಂಡ. ಅಬ್ರಹಾಮನಿಗೆ ದೇವರು ಮಾಡಿರುವ ವಾಗ್ದಾನ ಏನಾಯ್ತು ಹಾಗಾದ್ರೆ? ಆಕಾಶ ನಕ್ಷತ್ರದಂತಹ ಇಸ್ರಾಯೇಲ್ ಜನಾಂಗ ಎಲ್ಲಿದೆ? ಈ ಇಸ್ರಾಯೇಲ್ ಜನಾಂಗ ಸ್ವಲ್ಪವಾಗಿಯೇ ಇದ್ರಲ್ಲವೇ? ಇಲ್ಲಿ ದೇವರು ಹೇಳ್ತಿದ್ದಾರೆ, ನೀನು ಭಯಪಡಬೇಡ, 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 ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ಯೆಹೋವನು ಅನ್ನುತ್ತಾನೆ. ನೀನು ಝೀರೋ ಆಗಿದ್ರು ನಾನು ನಿನಗೆ ಸಹಾಯ ಮಾಡ್ತೇನೆ, ನೀನು ಬಲಹೀನನಾಗಿದ್ರು ನನ್ನ ಬಲ ನಿನಗೆ ಕೊಡ್ತೇನೆ, ನೀನು ಶಕ್ತಿಹೀನನಾಗಿದ್ರು ನನ್ನ ಶಕ್ತಿಯನ್ನು ನಿನಗೆ ಕೊಡ್ತೇನೆ, ನಿನಗೆ ಶಕ್ತಿ ಇಲ್ಲದಿರುವಾಗ ನನ್ನ ಶಕ್ತಿ ನಿನಗೆ ಕೊಡ್ತೇನೆ. ಆಹಾ, ನಿಮ್ಮಲ್ಲಿ ಎಷ್ಟು ಮೈನಸ್ ಪಾಯಿಂಟ್ಗಳಿವೆಯೋ ಅವೆಲ್ಲವುಗಳನ್ನು ದೇವರು ತನ್ನ ಪ್ಲಸ್ ಪಾಯಿಂಟ್ಸ್ಗಳಿಂದ ತುಂಬುತ್ತೇನೆ ಅನ್ನುವಾಗ ಅದು ಹೇಗಿರುತ್ತೆ ಒಮ್ಮೆ ಊಹಿಸಿ ನೋಡಿ. ಅದಕ್ಕೆ ಪೌಲನಂತಹ ಭಕ್ತನು ಹೇಳ್ತಾನೆ, ನಾನು ಯಾವಾಗ ಬಲಹೀನನಾಗಿದ್ದೇನೋ ಅವಾಗಲೇ ಬಲಿಷ್ಠನಾಗಿದ್ದೇನೆ. ಯಾಕೆಂದರೆ ನನ್ನ ಬಲಹೀನತೆಯಲ್ಲಿ ನಾನು ಅತಿಶಯಪಡುತ್ತೇನೆ, ಕಾರಣ ನನ್ನ ಬಲಹೀನತೆಯಲ್ಲಿಯೇ ನನ್ನ ದೇವರು ನನಗೆ ಬಲವಾಗಿದ್ದಾರೆ ಅನ್ನುತ್ತಾನೆ. ನನ್ನ ಬಲಹೀನತೆಯಲ್ಲಿ ನನ್ನ ಬಲ ಹೊರಟು ಹೋದಾಗ ನನ್ನ ದೇವರು ತನ್ನ ಬಲ ನನಗೆ ಕೊಡ್ತಾರೆ ಅನ್ನುತ್ತಾನೆ. ಅದಕ್ಕಾಗಿಯೇ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನೂ ಮಾಡ್ತೇನೆ ಅನ್ನುತ್ತಾನೆ. ನೆನ್ಪಿಟ್ಕೊಳ್ಳಿ ಪ್ರಿಯರೇ, ಬಹುಶಃ ನೀವು ಹುಳುಗಳಂತೆ ಇಲ್ಲವೇನೋ, ಬಹಳ ದೊಡ್ಡ ಪೊಸಿಷನ್ನಲ್ಲಿದ್ದೀರೇನೋ, ಅಧಿಕಾರಿಗಳಾಗಿದ್ದೀರೇನೋ, ಆಸ್ತಿ ಉಳ್ಳವರಾಗಿದ್ದೀರೇನೋ, ವಿದ್ಯಾವಂತರಾಗಿದ್ದೀರೇನೋ, ನಿಮಗೆ ಅನೇಕ ವಿಧವಾದ ಅಧಿಕಾರಗಳು, ಯೋಗ್ಯತೆಗಳು, ಸ್ಟೇಟಸ್ ಇವೆಯೇನೋ. ಆದರೆ ನೀವು ನೆನಪು ಮಾಡಿಕೊಳ್ಳೋದಾದರೆ ಒಂದೊಂದು ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನೀವು ಒಂಟಿತನ ಅನುಭವಿಸ್ತಿದ್ದೀರೆಂದು. ನಿಮ್ಮ ಸುತ್ತಲಿರುವ ಮನುಷ್ಯರನ್ನು ನಂಬಬೇಡಿ. ಅವರು ಆರ್ಭಟಿಸುತ್ತಾರೆ, ನಿಮ್ಮನ್ನು ಬೆಟ್ಟ ಹತ್ತಿಸ್ತಾರೆ. ಆದರೆ ಮೊದಲು ನಿಮ್ಮನ್ನು ಕೆಳಗೆ ಬೀಳಿಸುವಂಥವರು ಅವರೇ. ನುಗ್ಗೆಕಾಯಿ ಮರ ಹತ್ತಿಸ್ತಾರೆ ಅನ್ನುತ್ತಾರಲ್ಲವೇ, ಹತ್ತು ಕಣೋ ಹತ್ತು, ಬಹಳ ಚೆನ್ನಾಗಿ ಹತ್ತುತ್ತಾ ಇದ್ದಿ, ನಿನ್ನಂತೆ ಬೇರೆ ಯಾರೂ ಹತ್ತಲಿಕ್ಕಾಗಲ್ಲ ಎಂದು ಕೆಳಗೆ ನಿಂತು ಪ್ರೋತ್ಸಾಹಪಡಿಸ್ತಾರಂತೆ. ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಲ್ಲಿ ನಿನ್ನ ಹೆಸರು ದಾಖಲಿಸ್ತೇವೆ ಅನ್ನುತ್ತಾರೆ. ಅವನು ಯಾಕೆ ಹತ್ತುತ್ತಿದ್ದಾನೆ? ಹತ್ತು ಅನ್ನುತ್ತಾ ಇದ್ದಾರೆ ಇವರು. ತುದಿಗೆ ಹೋಗಿ ಕೊಂಬೆ ಮುರಿದು ಕೆಳಗೆ ಬಿದ್ದರೆ ಕಿಲಿಕಿಲ ಅಂತ ನಗೋದಕ್ಕಾಗಿ. ಮನುಷ್ಯರು ನಮಗೆ ಕೊಡುವ ಪ್ರೋತ್ಸಾಹಗಳು ಹೀಗಿರ್ತವೆ, ಹಾನಿ ಮಾಡ್ತವೆ. ಅವು ನಮ್ಮ ಕ್ಷೇಮ ಕೋರಿಕೊಳ್ಳುವುದಕ್ಕಾಗಿ ಅಲ್ಲ. ಯಾಕೋಬನು ದೇವರ ಪಾದ ಹಿಡಿದುಕೊಳ್ತಾನೆ, ದೇವರೊಂದಿಗೆ ಹೋರಾಡ್ತಾನೆ. ದೇವರೇ, ನೀನು ನನ್ನನ್ನು ಆಶೀರ್ವದಿಸದ ಹೊರತು ಬಿಡಲ್ಲ ಅನ್ನುತ್ತಾನೆ. ನಿನ್ನನ್ನು ಆಶೀರ್ವದಿಸ್ತೇನೆ, ನೀನು ಹೋರಾಡಿ ಗೆದ್ದಿದ್ದೀ. ಹೌದು ಪ್ರಿಯರೇ, ನೀವು ಹೋರಾಡ್ತಾ ಇದ್ದೀರಾ ಪ್ರಾರ್ಥನೆಯಲ್ಲಿ? ನೀವು ದೇವರೊಂದಿಗೆ ಹೋರಾಡ್ತಾ ಇದ್ದೀರಾ, ಮನುಷ್ಯರೊಂದಿಗೆ ಹೋರಾಡ್ತಾ ಇದ್ದೀರಾ? ನಿಮ್ಮ ವ್ಯಾಜ್ಯವನ್ನು ದೇವರ ಬಳಿಗೆ ಕೊಂಡೊಯ್ತಾ ಇದ್ದೀರಾ, ಇಲ್ಲವೇ ಮನುಷ್ಯರೊಂದಿಗೆ ವ್ಯಾಜ್ಯವಾಡ್ತಾ ಇದ್ದೀರಾ? ಮನುಷ್ಯರ ಮೇಲೆ ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ತಾ ಇದ್ದೀರಾ, ಇಲ್ಲವೇ ಮನುಷ್ಯರೊಂದಿಗೆ ನೀವು ಜಗಳವಾಡುತ್ತಾ ಇದ್ದೀರಾ, ಇಲ್ಲವೇ ಮನುಷ್ಯರೊಂದಿಗೆ ಹೋರಾಡ್ತಾ ಇದ್ದೀರಾ? ಏನಾದರೂ ಸಾಧಿಸಬೇಕಂದ್ಕೊಳ್ತಾ ಇದ್ದೀರಾ? ದೇವರೇ, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಟ್ಟು ಬಿಡೋದಿಲ್ಲ. ನರಮನುಷ್ಯರು ನನಗೇನು ಮಾಡ್ಲಿಕ್ಕಾಗುತ್ತೆ? ನನ್ನನ್ನು ಹೆಚ್ಚಿಸುವಾತನು ನೀವೇ, ನನ್ನನ್ನು ತಗ್ಗಿಸುವಾತನು ನೀವೇ ಎಂಬ ನಂಬಿಕೆ ನಿಮಗಿರೋದಾದರೆ, ನಿಮ್ಮ ಪಕ್ಷದಲ್ಲಿ ದೇವರಿರೋದಾದರೆ, ನಿಮ್ಮನ್ನು ಮೀರಿದವರು ಯಾರೂ ಇರಲ್ಲ ಪ್ರಿಯರೇ. ಅನೇಕ ಸಾರಿ ನಾವು ಸೋತು ಹೋಗಲು ಕಾರಣ ನಮ್ಮ ಬಲದ ಮೇಲೆ ಆಧಾರಗೊಳ್ಳುವುದಕ್ಕಾಗಿ. ನಮಗೆ ಬಹಳ ತಿಳುವಳಿಕೆ ಉಂಟು ಅಂದುಕೊಳ್ತೇವೆ. ನಾವು ತೆಗೆದುಕೊಳ್ಳುವ ನಿರ್ಣಯಗಳು ಒಳ್ಳೆಯವುಗಳು, ಶ್ರೇಷ್ಠವಾದವುಗಳು ಅಂದುಕೊಳ್ತೇವೆ, ಬಿದ್ದು ಹೋಗ್ತೇವೆ. ಅದಕ್ಕಾಗಿಯೇ ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವುದನ್ನು ಕಲಿಯಬೇಕು.
ದೇವರ ಬಲಕ್ಕೋಸ್ಕರ ಕಾದುಕೊಂಡಿರಬೇಕು. ಯೆಹೋವನನ್ನು ನಿರೀಕ್ಷಿಸುವವರು ನೂತನ ಬಲ ಹೊಂದಿಕೊಳ್ಳುವರು. ನೂತನ ಬಲ ಹೊಂದಬೇಕು. ನಿಮ್ಮ ಬಲಹೀನವಾಗುತ್ತಿರುವಾಗ ಹೇಗೆ ಚಾರ್ಜ್ ಮುಗಿದು ಹೋಗಿರುವ ಸೆಲ್ಫೋನ್ಗೆ ಚಾರ್ಜಿಂಗ್ ಇಡುತ್ತೇವೋ, ಮೇಲಿಂದ ಮೇಲೆ ನೀವು ದೇವರೊಂದಿಗೆ ಕನೆಕ್ಟ್ ಆಗಿರೋದಾದ್ರೆ ನಿಮ್ಮ ನಂಬಿಕೆ ಬೆಳೆಯುತ್ತೆ, ನಿಮ್ಮ ಧೈರ್ಯ ಬೆಳೆಯುತ್ತೆ. ನಿಮಗೆ ನಿಮ್ಮ ಮನೋನೇತ್ರಗಳು ತೆರೆಯಲ್ಪಡ್ತವೆ. ಕಣ್ಣಿಗೆ ಕಾಣದಿರುವಂತಹ ಯಾವ ಕಾರ್ಯ ದೇವರು ನಿಮಗಾಗಿ ಸಿದ್ಧ ಮಾಡಿದ್ದಾರೋ ಅವುಗಳನ್ನು ತಿಳ್ಕೊಳ್ತೀರಿ. ಯಾಕೋಬೇ, ಭಯಪಡಬೇಡ. ಕ್ರಿಮಿಪ್ರಾಯದ ಯಾಕೋಬೇ, ಸ್ವಲ್ಪವಾಗಿರುವ ಇಸ್ರಾಯೇಲ್ ಜನವೇ, ನಾನು ನಿನಗೆ ಸಹಾಯ ಮಾಡ್ತೇನೆ. 9ನೇ ವಚನದಿಂದ ಹೇಳುತ್ತೆ, ನಾನು ಭೂಮಿಯ ಕಟ್ಟಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ ಅನ್ನುತ್ತಾರೆ. ಎಲ್ಲೋ ಬಿದ್ದಿರುವ ನಿನ್ನನ್ನು ನಾನು ಕರೆದುಕೊಂಡಿದ್ದೇನೆ. ನಾನು ಆಕರ್ಷಿಸಿದ ಹೊರತು ನನ್ನ ಬಳಿಗೆ ಯಾರು ಬರಲಾರರು. ಯಾಕೋಬನು ಹೋರಾಡಿ ಗೆದ್ದಿರೋದಾದರೆ ಯಾಕೋಬನಿಗೆ ಅಂತಹ ಪರಿಸ್ಥಿತಿ ಬರಮಾಡಿ ತನ್ನ ಕಡೆಗೆ ಆಕರ್ಷಿಸಿಕೊಂಡಾತನು ಕರ್ತನೆಯಾಗಿದ್ದಾರೆ. ಮತ್ಯಾಕೆ ಅವನ ಅಣ್ಣನಾದ ಏಸಾವನು ಹೋರಾಡಿ ಗೆಲ್ಲಲಿಲ್ಲ? ಅವನು ದೇವರೊಂದಿಗೆ ಹೋರಾಡಿದ್ದೇ ಆದರೆ ಅವನು ಚೊಚ್ಚಲ ಮಗನಾಗಿರೋದಾದರೆ ಆಶೀರ್ವದಿಸಲ್ಪಡ್ತಾ ಇದ್ದನು. ಆದರೆ ಯಾಕೋಬನನ್ನೇ ದೇವರು ಆರಿಸಿಕೊಳ್ತಾರೆ. ಅವನ ಹೃದಯವನ್ನು ನೋಡ್ತಾರೆ ದೇವರು. ನಾನು ನಿನ್ನನ್ನು ಕರೆದೆನು, ನಾನು ನಿನ್ನನ್ನು ಆರಿಸಿಕೊಂಡೆನು. ನನಗೆ ಬಹಳ ಇಷ್ಟಪ್ರಿಯರೇ ಈ ಮಾತುಗಳು. ದೇವರ ಕರೆ ಬಹಳ ಪ್ರಾಮುಖ್ಯವಾಗಿದೆ. ಕರೆಯಲ್ಪಟ್ಟವರು ಬಹಳ ಜನ, ಆದರೆ ಆರಿಸಲ್ಪಟ್ಟವರು ಸ್ವಲ್ಪ ಜನ ಎಂಬುದಾಗಿದೆ ಬೈಬಲ್ನಲ್ಲಿ. ಅನೇಕರನ್ನು ದೇವರು ಕರೆಯುತ್ತಾ ಇದ್ದಾರೆ. ಅವರು ಆ ಕರೆಗೆ ವಿಧೇಯರಾಗದೇ ಇರೋದ್ರಿಂದ, ಆ ಕರೆಯಲ್ಲಿ ಅವರು ತಮ್ಮನ್ನು ತಾವು ಎಕ್ವಿಪ್ ಮಾಡಿಕೊಳ್ಳದೇ ಇರೋದ್ರಿಂದ, ನೋಡಿ ಪ್ರಿಯರೇ, ಇಂಟರ್ವ್ಯೂಗೆ ಬಹಳ ಜನರಿಗೆ ಕರೀತಾರೆ, ಆದರೆ ಕೆಲವರನ್ನೇ ಆರಿಸಿಕೊಳ್ತಾರೆ. ವೈ? ಅವರಿಗಿರುವಂತಹ ಸಾಮರ್ಥ್ಯದ ನಿಮಿತ್ತವಾಗಿ. ಇಲ್ಲಿ ದೇವರು ನಮ್ಮ ಸಾಮರ್ಥ್ಯವನ್ನು ನೋಡ್ತಾ ಇಲ್ಲ, ಆದರೆ ನಮ್ಮನ್ನು ನೋಡ್ತಿದ್ದಾರೆ, ನಮ್ಮಲ್ಲಿರುವ ಆಸಕ್ತಿ ನೋಡ್ತಿದ್ದಾರೆ, ಹಾಗೂ ನಂಬಿಕೆಯನ್ನು ನೋಡ್ತಿದ್ದಾರೆ. ದೇವರು ಆರಿಸಿಕೊಳ್ತಾರೆ ಯಾಕೋಬನನ್ನು. ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡು ಪ್ರತಿಷ್ಠಿಸಿಕೊಂಡಿದ್ದೇನೆ ಎಂದು ದೇವರು ಹೇಳುತ್ತಾರೆ. ಹಾಗಾಗಿ ಭಯಪಡಬೇಡ, ನಾನು ನಿನಗೆ ದೇವರಾಗಿರುತ್ತೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನನ್ನು ಬಲಪಡಿಸ್ತೇನೆ. ನಿನಗೆ ಸಹಾಯ ಮಾಡುವ ಆತನು ನಾನೇ. ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ಮಾಡುತ್ತೇನೆ. ನಮ್ಮ ನಂಬಿಕೆ ಜೀವಿತದಲ್ಲಿ ಬಿದ್ದೋಗಲು ಮೂಲವಾದ ಕಾರಣ ಮೊದಲನೇದು ಭಯಪಡೋದು, ಎರಡನೇದು ದಿಗ್ಭ್ರಮೆಗೊಳ್ಳೋದು, ಮೂರನೇದು ನಮ್ಮನ್ನು ನಾವೇ ಕೀಳಾಗಿ ಭಾವಿಸಿಕೊಳ್ಳೋದು. ಭಯಪಡಬೇಡಿರಿ, ಭಯಪಡಬೇಡಿರಿ, ಭಯಪಡಬೇಡಿರಿ ಎಂದು 365 ಸಾರಿ ಬೈಬಲ್ನಲ್ಲಿ ಭಯಪಡಬೇಡಿರಿ ಎಂಬ ಮಾತಿದೆ ಪ್ರಿಯರೇ. ಅಂದರೆ ಪ್ರತಿದಿನ ದೇವರು ಹೇಳ್ತಿದ್ದಾರೆ ನಿಮಗೆ ಭಯಪಡಬೇಡಿರಿ ಎಂದು. ಎಷ್ಟೋ ವಿಧವಾದ ಭಯಗಳಿಂದ ಈ ದಿನ ಮನುಷ್ಯರು ಪೀಡಿಸಲ್ಪಡ್ತಿದ್ದಾರೆ. ನಾನಾ ವಿಧವಾದ ಭಯಗಳಿಗೆ ಈ ದಿನ ಮನುಷ್ಯನು ಗುರಿಯಾಗಿ ನಿರ್ಶಕ್ತನಾಗ್ತಿದ್ದಾನೆ, ಏನು ಮಾಡ್ಲಿಕ್ಕಾಗ್ತಾ ಇಲ್ಲ. ಭಯಪಡಬೇಡಿರಿ. ಎರಡನೇದು ದಿಗ್ಭ್ರಮೆಗೊಳ್ಳದಿರಿ. ದಿಗ್ಭ್ರಮೆ ಎನ್ನೋದು ಇಲ್ಲದೇ ಇರುವ ವಿಷಯಗಳ ಕುರಿತು ಆಲೋಚಿಸುತ್ತಾ ಕೂತ್ಕೊಳ್ಳೋದು. ನೀವೆಷ್ಟೇ ಚಿಂತೆ ಮಾಡಿದ್ರೂ ಮೊಳ ಉದ್ದ ಬೆಳೆಯಲಿಕ್ಕಾಗಲ್ಲ. ದಿಗ್ಭ್ರಮೆಗೊಳ್ಳದಿರಿ, ಭಯಪಡಬೇಡಿ. ನಿನಗೆ ಸಹಾಯ ಮಾಡುವಾತನು ನಾನೇ. ನನ್ನ ಧರ್ಮದ ಬಲಗೈಯನ್ನು ನಿನಗೇ ಆಧಾರ ಮಾಡುತ್ತೇನೆ. ಯಾರ ಸಂಗಡ ದೇವರು ಮಾತಾಡ್ತಿದ್ದಾರೆಂದು ಗೊತ್ತಿಲ್ಲ, ಆದರೆ ನಿಮ್ಮ ಜೀವಿತವೆಲ್ಲ ಒಂದು ವಿಧವಾದ ಭಯ ದಿಗುಲಿನಿಂದ ನೀವು ಬದುಕುತ್ತಾ ಇದ್ದೀರೇನೋ, ಪ್ರತಿಯೊಂದಕ್ಕೂ ಭಯಪಡ್ತಾ ಇದ್ದೀರೇನೋ. ಗರ್ಭಿಣಿಯಾದೆನಲ್ಲವೇ ಎಂಬ ಸಂತೋಷವಿಲ್ಲದೆ ಮಿಸ್ಕ್ಯಾರೇಜ್ ಆಗುತ್ತೆ ಏನೋ ಎಂದು ಭಯಪಡ್ತಿದ್ದೀರಿ. ಸರಿಯಾಗಿ ಮಗು ಬೆಳೆಯುವುದಿಲ್ಲವೇನೋ ಎಂದು ಭಯಪಡ್ತಿದ್ದೀರಿ. ಅಗತ್ಯವಿಲ್ಲ. ಗರ್ಭಫಲವು ಯೆಹೋವನ ಬಹುಮಾನ, ಪುತ್ರ ಸಂತಾನವು ಯೆಹೋವನ ಸ್ವಾಸ್ಥ್ಯವಾಗಿದೆ. ನನಗೆ ಕೊಟ್ಟಿರುವ ಮಗುವಿನ ಮೇಲೆ ನನ್ನ ದೇವರ ಬೇಲಿ ಇರುತ್ತೆ ಎಂದು ನಂಬಿರಿ. ನಂಬಿಕೆಯಿಂದ ಎದುರಿಸಿರಿ ಸೈತಾನನ ಯೋಚನೆಗಳನ್ನೆಲ್ಲ, ಕುಗ್ಗಿಸುವ ಆಲೋಚನೆಗಳನ್ನೆಲ್ಲ ಜಯಿಸಲು ದೇವರು ನಿಮಗೆ ಸಹಾಯ ಮಾಡ್ತಾರೆ. ದಿಗ್ಭ್ರಮೆಗೊಳ್ಳದಿರಿ. ಏನಾಗ್ತದೋ, ಯಾವಾಗಾಗ್ತದೋ ಎಂದು, ಮುಂದೆ ಹೀಗಾದ್ರೆ ಏನಾಗುತ್ತೆ ಎಂದು ಇವಾಗಲೇ ಕೂತ್ಕೊಂಡು ಅಳುವಂಥವರನ್ನು ನಾವು ನೋಡ್ತೇವಲ್ಲವೇ? ದಿಗ್ಭ್ರಮೆ ಮನುಷ್ಯರನ್ನು ಕುಗ್ಗಿಸಿಬಿಡುತ್ತೆ, ನಿಸ್ಸಹಾಯಕರನ್ನಾಗಿ ಮಾಡುತ್ತೆ. ದೇವರು ಕೊಡುವ ವಾಗ್ದಾನ ನೀವು ಸ್ವಾಧೀನ ಮಾಡಿಕೊಳ್ಳಿರಿ. ನಾನು ಭಯಪಡೋದಿಲ್ಲ, ನನ್ನ ದೇವರು ನನ್ನ ಸಂಗಡ ಇದ್ದಾರೆ, ನಾನು ದಿಗ್ಭ್ರಮೆಗೊಳ್ಳಲ್ಲ, ನನ್ನ ಪ್ರತಿ ಅವಶ್ಯಕತೆ ದೇವರು ತೀರಿಸ್ತಾರೆ. ಆಫ್ಟರ್ ಆಲ್ ಐ ಆಮ್ ನಥಿಂಗ್. ಹುಳುವಿನಂತಿದ್ದೇನೆ, ಬಲಹೀನನಾಗಿದ್ದೇನೆ, ರೋಗಗ್ರಸ್ತನಾಗಿದ್ದೇನೆ, ಅನೇಕ ವಿಧವಾದಂತಹ ಕೊರತೆಯುಳ್ಳವನಾಗಿದ್ದೇನೆ, ಯಾರೂ ದಿಕ್ಕಿಲ್ಲದ ಸ್ಥಿತಿಯಲ್ಲಿದ್ದವನಾಗಿದ್ದೇನೆ. ಆದಾಗ್ಯೂ
ನನ್ನ ದೇವರು ನನ್ನ ಸಂಗಡ ಇರೋದ್ರಿಂದ ನನಗೆ ಧೈರ್ಯವಿದೆ, ನನಗೆ ನಂಬಿಕೆ ಇದೆ, ನನಗೆ ಆಶೀರ್ವಾದ ಇದೆ ಎಂದು ನಂಬಿರಿ ಪ್ರಿಯರೇ. ನಿಮ್ಮನ್ನು ನೀವೇ ಕೀಳಾಗಿ ಭಾವಿಸಿಕೊಳ್ಳುವ ಯೋಚನೆಗಳನ್ನು ಬಿಟ್ಬಿಟ್ಟು ದೇವರಲ್ಲಿ ನಿರೀಕ್ಷೆ ಇಡಿಯಿರಿ. ಅದ್ಭುತವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಂತಹ ದೊಡ್ಡ ದೇವರು ನೀವು. ಬಲಹೀನರನ್ನು ಆರಿಸಿಕೊಳ್ಳುವ ದೇವರು, ಮೂರ್ಖರನ್ನು ಆರಿಸಿಕೊಳ್ಳುವ ದೇವರು, ನೀಚರನ್ನು ಆರಿಸಿಕೊಳ್ಳುವ ದೇವರು. ಬಲಹೀನರ ಮೂಲಕ ಬಲಿಷ್ಠರನ್ನು ನಾಚಿಕೆಗೊಳಿಸಬೇಕೆಂದು, ಮೂರ್ಖರ ಮೂಲಕ ಜ್ಞಾನಿಗಳಿಗೆ ನಾಚಿಕೆಗೊಳಿಸಬೇಕೆಂದು, ಗಣನೆಗೆ ಬಾರದವರ ಮೂಲಕ ಗಣ್ಯರನ್ನು ನಾಚಿಕೆಗೊಳಿಸಬೇಕೆಂದು, ನಿಮ್ಮ ಬಲದಿಂದ ನಮ್ಮನ್ನು ತುಂಬಿಸಿ ನಿಮ್ಮ ಸಾಕ್ಷಿಗಳಾಗಿ ಉಪಯೋಗಿಸಿಕೊಳ್ಳಲು ಆಸೆಯುಳ್ಳಂತಹ ದೇವರೇ, ನಿಮ್ಮ ಕೈಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ಯಾರ್ಯಾರು ಈ ದಿನ ಅಂದುಕೊಳ್ತಾ ಇದ್ದಾರೋ, ನಾನು ಯಾವ ಕೆಲಸಕ್ಕೆ ಬರೋದಿಲ್ಲ, ನನಗೆ ಜ್ಞಾನವಿಲ್ಲ, ನನ್ನ ಕೈಲಾಗಲ್ಲ, ನನಗೆ ಶಕ್ತಿ ಇಲ್ಲ ಅಂದುಕೊಳ್ತಿದ್ದಾರೋ, ಹೀಗೆ ಯಾರ್ಯಾರು ಕುಗ್ಗಿ ಹೋಗಿದ್ದಾರೋ ಅವರೊಳಗೆ ನೀವಿದ್ದೀರಿ ಎಂಬ ಧೈರ್ಯ ನಿಮ್ಮನ್ನು ಮಹಿಮೆ ಪಡಿಸುವ ಹಾಗೆ ಅಂಥವರ ಮೇಲೆ ನಿಮ್ಮ ಪವಿತ್ರಾತ್ಮನನ್ನು ಸುರಿಯಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೇ ನಮ್ಮ ಪ್ರಾರ್ಥನೆ ಕೇಳುವಂತಹ ದೇವರು ನಮಗೆ ಉತ್ತರ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ.